ಹಲವಾರು ಪ್ರೆಗ್ನೆನ್ಸಿ ಲಾಸ್ ಆಗಿರುತ್ತೆ. ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಓಡಾಡ್ತೀವಿ. ಥೈರಾಯ್ಡ್ ಟೆಸ್ಟ್ ನಾರ್ಮಲ್ ಇರುತ್ತೆ, ಶುಗರ್ ನಾರ್ಮಲ್ ಆಗಿರುತ್ತೆ, ಓಕೆ. ಬಟ್ ನಾವು ನೋಡಿದ್ರೆ ಎವ್ರಿ 1 ರಿಂದ 3 ತಿಂಗಳ ಒಳಗಡೆ ಅನೇಕ ಮಿಸ್ಕ್ಯಾರೇಜ್, ಅಬಾರ್ಷನ್ಸ್ ಆಗ್ತಾನೇ ಇರುತ್ತೆ. ಅಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಆದ ಒಂದು ಡಿಸೀಸ್ ಇವತ್ತು ನಾವು ಮಾತಾಡ್ತಾ ಇರೋದು ಆ್ಯಪ್ಲಾಸ್ ಸಿಂಡ್ರೋಮ್. ಈ ಆ್ಯಪ್ಲಾಸ್ ಸಿಂಡ್ರೋಮ್ ಎಷ್ಟು ಪ್ರೆಗ್ನೆನ್ಸಿ ಲಾಸ್ ಮಾಡ್ಬೋದು ಅಂತ ಕೇಳಿದ್ರೆ, ನನ್ನ ಒಂದು ಪ್ರಾಕ್ಟೀಸಲ್ಲಿ 7 ಪ್ರೆಗ್ನೆನ್ಸಿ ಲಾಸ್ ಬ್ಯಾಕ್ ಟು ಬ್ಯಾಕ್ ಆಗಿದ್ದಾವೆ. ಸೊ ಈ ಆ್ಯಪ್ಲಾಸ್ ಸಿಂಡ್ರೋಮ್ ಅಂದರೆ ಏನು? ಇದು ಒಂದು ಆಟೋಇಮ್ಯೂನ್ ಡಿಸೀಸ್. ಇದನ್ನು ಆ್ಯಂಟಿಫಾಸ್ಫೋಲಿಪಿಡ್ ಆ್ಯಂಟಿಬಾಡಿ ಸಿಂಡ್ರೋಮ್ ಅಂತ ಕರಿತೀವಿ. ಇದರಲ್ಲಿ ಯೂಶಲಿ ಬ್ಲಡ್ ಕ್ಲಾಟ್ಸ್ ಆಗಿಬಿಟ್ಟು ಫೀಟಲ್ ಸರ್ಕ್ಯುಲೇಷನ್, ಪ್ಲಸೆಂಟಾಗಿ ಬ್ಲಡ್ ಸಪ್ಲೈ ಆಗದೆ ಮಾಡೋ ಒಂದು ಡಿಸೀಸ್ ಆ್ಯಪ್ಲಾಸ್ ಸಿಂಡ್ರೋಮ್. ಇದನ್ನು ಅರ್ಲಿಯೆಸ್ಟ್ ಡಯಾಗ್ನೋಸ್ ಮಾಡಿಕೊಂಡು ಆದಷ್ಟು